ಬಾದಾಮಿದಲ್ಲಿದ್ದೀರಾ? ಬನ್ನಿ ಫ್ರೆಂಡ್ಸ್, ಈ ಬೆಟ್ಟ ತೋರಿಸ್ತೀನಿ. ನಿಮ್ಗೆ ನೋಡಿ ಕಾಣ್ತಾ ಇದೆ ಎಷ್ಟು ಹತ್ರ, ಒಂದು ಅಬ್ಬಬ್ಬ ಅಂದ್ರೆ ಒಂದು 500 ಮೀಟರ್ ಹೈಟ್ ಅಲ್ಲಿ ಇದೆ. ಬನ್ನಿ ಈಗ ಮೆಟ್ಲು ಫ್ರೆಂಡ್ಸ್, ಲೆಟ್ ಮೀ ವಾಚ್ ಮೀ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಬಾದಾಮಿ ಕೇವ್ಸ್. ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಾ ಬಾದಾಮಿ ಲೇಕ್. ನೋಡಿ ಎಷ್ಟು ಕ್ಲಿಯರ್ ವಾಟರ್, ಕ್ರಿಸ್ಟಲ್ ವಾಟರ್, ಪ್ಯೂರ್ ವಾಟರ್ ಇದೆ. ಅಂದ್ರೆ ಇಲ್ಲಿ ಬಾದಾಮಿಯಲ್ಲಿ ನಮ್ಮ ಆಕ್ಷನ್ ಸ್ಟಾರ್ ಧ್ರುವ ಸರ್ಜಾ ಅವರು KD ಫಿಲ್ಮ್ ಶೂಟಿಂಗ್ ಮಾಡ್ಲಿಕ್ಕೆ ಬಂದಿದ್ದಾರೆ ಫ್ರೆಂಡ್ಸ್. ಇದೇ ಗುಡ್ ನ್ಯೂಸ್ ನಿಮ್ಗೆ ಕೊಡ್ಲಿಕ್ಕೆ ಇಷ್ಟ. ಧ್ರುವ ಸರ್ಜಾ ಅವರು ಇಲ್ಲಿ ಬಂದಿದ್ದಾರೆ ಫ್ರೆಂಡ್ಸ್. ಸೊ ಅವರಿಗೆ ನಾವು ಭೇಟಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನೋಡೋಣ, ನಮ್ ಫೈನಲಿ ಮೀಟ್ ಆಗ್ಲಿಕ್ಕೆ ಸಿಕ್ಕರೆ ಗಾಡ್ಸ್ ಬ್ಲೆಸ್ ಅಂತ ಹೇಳ್ಬೋದು. ಸೊ ಎನಿ ಕಂಡೀಷನ್ ನಾವು ಪ್ರಯತ್ನ ಮಾಡೋಣ ಮೀಟ್ ಆಗ್ಲಿಕ್ಕೆ. ಅದೇ ಗುಡ್ ನ್ಯೂಸ್ ನಿಮಗೆ ಕೊಡೋಕೆ ನನಗೆ ತುಂಬಾ ಖುಷಿಯಾಗಿದೆ ಫ್ರೆಂಡ್ಸ್. ಇಲ್ಲಿ ಬಾದಾಮಿಯಲ್ಲಿ ಬಂದ್ಬಿಟ್ಟು ಈ ಫ್ರೆಶ್ ಗಾಳಿ, ಫ್ರೆಶ್ ನೇಚರ್, ಈ 360 ವ್ಯೂ ನೋಡಿ ಸೂಪರ್ ಆಗಿ ನಾನು ಹಿಂದ್ಗಡೆ ಕಾಣ್ತಾ ಇರೋದು. ಅಲ್ಲಿ ನೋಡಿ ಬಾದಾಮಿ K ನಂಬರ್ 2, ಇದು ನಾನು ಇರೋದು ಈಗ ಬಾದಾಮಿ K ನಂಬರ್ 1. ಸೊ ಇದರಲ್ಲಿ ಓಕೆ ಫ್ರೆಂಡ್ಸ್, ಸ್ಕೂಲ್ ಮಕ್ಕಳು ಸಾಲಾಗಿ ಬಂದಿದ್ದಾರೆ ಇಲ್ಲಿ ನೋಡ್ಲಿಕ್ಕೆ. ಗಾತ್ರದಲ್ಲಿ ದೊಡ್ಡದಾಗಿದೆ, ತುಂಬಾ ದೊಡ್ಡದಾಗಿದೆ ಬಾದಾಮಿ ಕೇವ್ಸ್. ಕೆಳಗಡೆ ಹೋಗ್ತಾ ಇದೀನಿ, ತುಂಬಾ ಮೆಟ್ಲು ಹತ್ತಿ ಫ್ಯಾನ್ಸ್ ಇಲ್ಲ ಎಲ್ಲ ಲಿಟಲ್ ಮಾಸ್ಟರ್ಗಳು ಅನ್ಬೋದು. ಬಾದಾಮಿ ಕೇವ್ ಹೇಗಿದೆ? ಹೋಗೋ ಟಿಕೆಟ್ ಕೌಂಟರು ನಾನು ಬಂದಿದ್ದೀನಿ. ಮ್ಯೂಸಿಯಂ ಹೋಗ್ಲಿಕ್ಕೆ 5 ರೂಪಾಯಿ ಟಿಕೆಟ್ ತೊಗೊಂಡಿದ್ದೀನಿ. ವಾಚ್ ಮಾಡಿ ಓಕೆ, ವೆಲ್ಕಮ್ ಫ್ರೆಂಡ್ಸ್. ಇವಾಗ ಬಂದಿದ್ದೀನಿ ಬಾದಾಮಿ ಕೇವಿಗೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಾದಾಮಿ ಕೇವಿಗೆ ವಿಸಿಟ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನಾನು ಹಿಂದ್ಗಡೆ ಕಾಣಿಸ್ತಾ ಇದೆ ಬಾದಾಮಿ ಬೆಟ್ಟದ ಗುಡ್ಡ ಇದೆ ಇಲ್ಲಿ ನೋಡಿ. ಬನ್ನಿ ಹಿಂದ್ಗಡೆ ತೋರಿಸ್ತೀನಿ ಹೇಗಿದೆ ಅಂತ. upper part maybe is the entrance. You have to visit the entrance, so you have to visit the entrance like this, and entrance like vessels. ಫ್ರೆಂಡ್ಸ್, ಇವತ್ತು ತುಂಬ ಹ್ಯಾಪಿ ಆಗಿದೆ ನನಗೆ. ಆ್ಯಕ್ಚುಲಿ ವಿಸಿಟ್ ಮಾಡಿದ್ದೀನಿ ಬಾದಾಮಿ ಬೆಟ್ಟಕ್ಕೆ. ಮೆಟ್ಲು ಹೋಗ್ತಾ ಇದ್ದೀನಿ. ಅಲ್ಲಿ ಕೌಂಟ್ರಲ್ಲಿ ನೋಡಿ, ಅಲ್ಲಿ ನೋಡಿ ಸ್ಕೂಲ್ ಮಕ್ಕಳು ಬರ್ತಾ ಇದ್ದಾರಲ್ಲ, ಅಲ್ಲಿ ಎದುರುಗಡೆ ಕೌಂಟರ್ ಇದೆ. ಆ ಕೌಂಟ್ರಲ್ಲಿ ಟಿಕೆಟ್ ತೊಗೊಳ್ಬೇಕು. ಹಾಗೆ ಬ್ಯಾಕ್ ಸೈಡಲ್ಲಿ ನೋಡಿ ನಮ್ಮದು ವ್ಯೂ ನೋಡಿ ಹೇಗಿದೆ. ಎಲ್ಲ ಕಲ್ಲಿನ ಬೆಟ್ಟದಲ್ಲಿ ಇದೆ ಬಾದಾಮಿ ಕೇವ್. ಬಾದಾಮಿದಲ್ಲಿದ್ದೀರಾ? ಬನ್ನಿ ಫ್ರೆಂಡ್ಸ್, ಈ ಬೆಟ್ಟ ತೋರಿಸ್ತೀನಿ. ನಿಮ್ಗೆ ನೋಡಿ ಕಾಣ್ತಾ ಇದೆ ಎಷ್ಟು ಹತ್ರ, ಒಂದು ಅಬ್ಬಬ್ಬ ಅಂದ್ರೆ ಒಂದು 500 ಮೀಟರ್ ಹೈಟ್ ಅಲ್ಲಿ ಇದೆ. ಬನ್ನಿ ಈಗ ಮೆಟ್ಲು ಫ್ರೆಂಡ್ಸ್, ಲೆಟ್ ಮೀ ವಾಚ್ ಮೀ, ಫಾಲೋ ಮೀ. ಮೆಟ್ಲು ಹತ್ತುತ್ತಾ ಇದೆ. ಸೊ ಇವಾಗ ಟಾಪಲ್ಲಿ ಹೋಗ್ಬಿಟ್ಟು ಆ ಟಾಪಿಂದ ನಿಮಗೆ ಬಾದಾಮಿ ಸರೌಂಡಿಂಗ್ 360 ವ್ಯೂ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ, ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಬಾದಾಮಿ ಕೇವ್ಸ್. ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಾ ಬಾದಾಮಿ ಲೇಕ್. ನೋಡಿ ಎಷ್ಟು ಕ್ಲಿಯರ್ ವಾಟರ್, ಕ್ರಿಸ್ಟಲ್ ವಾಟರ್, ಪ್ಯೂರ್ ವಾಟರ್ ಇದೆ. ಸೊ ನಾನು ಮೆಟ್ಲು ಹತ್ತು ಬಂದಿದ್ದೀನಿ ಇಲ್ಲಿ. ನಿಮಗೆ ಇನ್ನೊಂದು ಒಳ್ಳೆ ಗುಡ್ ನ್ಯೂಸ್ ಹೇಳ್ಬೇಕಂತೇಳಿ ಅನಿಸಿಕೆ ಇದ್ದಲ್ಲಿದೆ ಫ್ರೆಂಡ್ಸ್. ಏನಂದರೆ ಇಲ್ಲಿ ಬಾದಾಮಿಯಲ್ಲಿ ನಮ್ಮ ಆ್ಯಕ್ಷನ್ ಸ್ಟಾರ್ ಧ್ರುವ ಸರ್ಜಾ ಅವರು KD ಫಿಲ್ಮ್ ಶೂಟಿಂಗ್ ಮಾಡಲಿಕ್ಕೆ ಬಂದಿದ್ದಾರೆ ಫ್ರೆಂಡ್ಸ್. ಇದೇ ಗುಡ್ ನ್ಯೂಸ್ ನಿಮಗೆ ಕೊಡಲಿಕ್ಕೆ ಇಷ್ಟ. ಧ್ರುವ ಸರ್ಜಾ ಅವರು ಇಲ್ಲಿ ಬಂದಿದ್ದಾರೆ ಫ್ರೆಂಡ್ಸ್. ಸೊ ಅವರಿಗೆ ನಾವು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನೋಡೋಣ, ನಮ್ಮ ಫೈನಲಿ ಮೀಟ್ ಆಗಲಿಕ್ಕೆ ಸಿಕ್ಕರೆ ಗಾಡ್ಸ್ ಬ್ಲೆಸ್ ಅಂತ ಹೇಳ್ಬೋದು. ಸೊ ಎನಿ ಕಂಡೀಷನ್ ನಾವು ಪ್ರಯತ್ನ ಮಾಡೋಣ ಮೀಟ್ ಆಗಲಿಕ್ಕೆ. ಅದೇ ಗುಡ್ ನ್ಯೂಸ್ ನಿಮಗೆ ಕೊಡೋಕೆ ನನಗೆ ತುಂಬ ಖುಷಿಯಾಗಿದೆ ಫ್ರೆಂಡ್ಸ್. ಇಲ್ಲಿ ಬಾದಾಮಿಯಲ್ಲಿ ಬಂದುಬಿಟ್ಟು ಈ ಫ್ರೆಶ್ ಗಾಳಿ, ಫ್ರೆಶ್ ನೇಚರ್, ಈ 360 ವ್ಯೂ ನೋಡಿ ಸೂಪರ್ ಆಗಿ ನಾನು ಹಿಂದ್ಗಡೆ ಕಾಣ್ತಾ ಇರೋದು. ಅಲ್ಲಿ ನೋಡಿ ಬಾದಾಮಿ K ನಂಬರ್ 2, ಇದು ನಾನು ಇರೋದು ಈಗ ಬಾದಾಮಿ K ನಂಬರ್ 1. ಸೊ ಇದರಲ್ಲಿ ಮೆನಿ ಹಂಡ್ರೆಡ್ ಆಫ್ ಪೀಪಲ್ ಬಂದಿದ್ದಾರೆ. ತುಂಬ ಜನರು ಬಂದಿದ್ದಾರೆ, ಟೂರಿಸ್ಟ್ ಬಂದಿದ್ದಾರೆ, ಸ್ಕೂಲ್ ಮಕ್ಕಳು ಬಂದಿದ್ದಾರೆ, ಹಾಗೆ ಗೈಡ್ಗಳಿದ್ದಾರೆ. ಗೈಡ್ ಅವ್ರಿಗೆ ಹೇಳ್ತಾ ಇದ್ದಾರೆ ಇದ್ರದ್ದು ಹಿಸ್ಟ್ರಿ ಏನಂತ. ನಿಮಗೂ ಕೂಡ ನೋಡೋಕೆ ಆಸೆ ಇರುತ್ತೆ ಫ್ರೆಂಡ್ಸ್, ಅದು ನನಗೆ ಗೊತ್ತಿದೆ. ಸೊ ಈಗ ನೋಡಿ ಫ್ರೆಂಡ್ಸ್, ಈಗ ಸ್ಕೂಲ್ ಮಕ್ಕಳಲ್ಲಿ ಬರ್ತಿದ್ದಾರೆ, ಹಾಗೆ ಫಾರ್ಮರ್ ಮುಂದೆ ಬರ್ತಿದ್ದಾರೆ. ಎಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ಈ ತರ ಎಕ್ಸೈಟೆಡ್ ನಾನು ಇದ್ದೆ ಒನ್ಸ್ ಅಪಾನ್ ಅ ಟೈಮ್. ನಾನು ಸ್ಕೂಲಲ್ಲಿ ಇದ್ದಾಗ ಈ ಪ್ಲೇಸಿಗೆ ಬಂದಿದ್ದೆ 2000 ಆಲ್ಮೋಸ್ಟ್ 10 ಅಲ್ಲಿ ಫ್ರೆಂಡ್ಸ್. ಆಲ್ಮೋಸ್ಟ್ 14-15 ಇಯರ್ಸ್ ಆದ್ಮೇಲೆ ಇಲ್ಲಿ ಬಂದಿದ್ದೀನಿ. ಹ್ಯಾಪಿ ಆಗಿದ್ದೀನಿ ಫ್ರೆಂಡ್ಸ್, ಸೋ ಮಚ್ ಹ್ಯಾಪಿ. ಓಕೆ ಫ್ರೆಂಡ್ಸ್, ಸ್ಕೂಲ್ ಮಕ್ಕಳು ಸಾಲಾಗಿ ಬಂದಿದ್ದಾರೆ ಇಲ್ಲಿ ನೋಡ್ಲಿಕ್ಕೆ. ತುಂಬ ಖುಷಿ ಆಗ್ತಿದೆ. ಅವರು ಕೂಡ ಈ ಬಾದಾಮಿ ಗುಹೆ ನೋಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ಇದು ನೋಡಲಿಕ್ಕೆ ತುಂಬ ಹ್ಯಾಪಿ ಮುಖದಲ್ಲಿ ಕಾಣ್ತಾ ಇದೆ, ಎಕ್ಸೈಟ್ಮೆಂಟ್.
ತುಂಬ ಖುಷಿ ಆಯಿತು ಅವ್ರಿಗೆ ನೋಡಿ ನೋಡಿ ಈ ವ್ಯೂ ಲೇಕ್ ನೋಡಿ ಕೆಳಗಡೆ ಕಾಣ್ತಿರೋ ಗ್ರೌಂಡ್ ಲೆವೆಲಲ್ಲಿ ಆಲ್ಮೋಸ್ಟ್ 500 ಮೀಟರ್ಸ್ ಎತ್ತರದಲ್ಲಿರುವ ಇದು ಬಾದಾಮಿ ಕೇವ್. ಇದು ನೋಡಿ ಬಾದಾಮಿ ಲೇಕ್ ತುಂಬ ಕ್ಲಿಯರ್ ಕ್ರಿಸ್ಟಲ್ ವಾಟರ್ ಇದೆ, ಪ್ಯೂರ್ ವಾಟರ್ ಇದೆ, ಸಿಟಿ ವ್ಯೂ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಸೂಪರ್ ಆಗಿದೆ ದೃಶ್ಯ. ಇಲ್ಲಿ ಬಂದುಬಿಟ್ಟು ನನಗೆ ವಿಸಿಟ್ ಮಾಡೋದಕ್ಕೆ ತುಂಬ ಹ್ಯಾಪಿ ಆಗಿದೆ ಫ್ರೆಂಡ್ಸ್. ಇದರಲ್ಲಿ ನೋಡ್ಬೋದು ನೀವು ಕಲ್ಲಿಂದ ತುಂಬಿರೋ ಈ ಬೆಟ್ಟ. ಇದು ಪುರಾತನ ರಾಜನ ಕಾಲದಲ್ಲಿ ಮಾಡಿರುವ ಬಾದಾಮಿ ಬೆಟ್ಟ ಫ್ರೆಂಡ್ಸ್. ಹೀಗೆ ಈ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬಂದಿದ್ದೀನಿ ಆಲ್ರೆಡಿ. ಈಗ ನಾನು ಬಂದುಬಿಟ್ಟು ಇಲ್ಲಿ ಹಾಫ್ ಆನ್ ಅವರ್ ಆಗಿದೆ, ಟೈಮ್ ಕಳೆದಿದ್ದೀನಿ. ಒಳ್ಳೆ ಖುಷಿಯಾಗಿದೆ. ಇವಾಗ ಹೊರಡೋ ಟೈಮ್ ಆಗಿದೆ ಫ್ರೆಂಡ್ಸ್. ಈಗ ಹೋಗ್ಬಿಟ್ಟು ಫ್ರೆಂಡ್ಸ್ ಬಂದಿದೆ ಇಲ್ಲಿ ಮಂಗ. ಇಲ್ದು ಈ ಕೈಯಲ್ಲಿ ಏನಾದ್ರು ಇದ್ರೆ ಎತ್ಕೊಂಡು ಹೋಗ್ಬಿಡುತ್ತೆ. ಮಂಗ ಬಂದುಬಿಟ್ಟಿದೆ. ಇಲ್ಲಿ ಭಯ ಆಗ್ತಾ ಇದೆ. ಏನು ಮಾಡೋದು, ಕೈಯಲ್ಲಿ ಏನೋ ಇಟ್ಕೋಬಾರ್ದು. ಓಕೆ ಫ್ರೆಂಡ್ಸ್, ಇನ್ನೊಂದು ಮಂಗಣ್ಣ ಬಂದಿದೆ. 3 ಮಂಗಣ್ಣ ಅವರು ಫ್ರೆಂಡ್ಸ್ಗಳಿದ್ದಾರೆ ಈ ಬೆಟ್ಟದಲ್ಲಿ. ಆಲ್ಮೋಸ್ಟ್ ಎಲ್ಲೋದ್ರು ಎಲ್ಲ ಕಡೆ ಮಂಗಗಳೇ ಇದ್ದಾವೆ. ಹೋಗ್ತಾ ಇದ್ದೀವಿ, ಬಟ್ ತುಂಬ ಹೆದರಿಕೆ ಆಗ್ತಾಯಿದೆ. ಎಲ್ಲರೂ ಗುಹೆ ಒಳಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಮುಖ್ಯದ ದ್ವಾರ ಅಲ್ಲ, ಇದು ಸೈಡ್ ದ್ವಾರ. ಬೀಗ ಹಾಕಿ ಲಾಕ್ ಮಾಡಿ ಇಟ್ಟಿದ್ದಾರೆ. ಇದು ಬಿಡೋದಿಲ್ಲ ಇಲ್ಲಿ. ಅಲ್ಲಿಂದ ಮಂಗಗಳು ತಿರುಗಾಡೋ ಜಾಗ ರೂಢಿ ಮಾಡ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ನೋಡಿ ಮಂಗಣ್ಣ ಬಂದಿದೆ. ಮಂಗಣ್ಣ ಯಾಕೆ ಭಯ ಆಗತ್ತೆ? ಸೈಡಿಗೆ ಹೋಗಿ. ಓಕೆ ಫ್ರೆಂಡ್ಸ್, ಈಗ ಗುಹೆದು ಎಂಟ್ರೆನ್ಸ್ ಅಲ್ಲಿ ಬಂದಿದ್ದೀನಿ. ಈಗ ಮೇಲ್ಗಡೆ ಹೋಗ್ತಾ ಇದ್ದೀನಿ ಟಾಪಲ್ಲಿ. ನೋಡೋಣ ಬನ್ನಿ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡಿ. ವೆಲ್ಕಮ್ ಟು ಬಾದಾಮಿ. ಓಕೆ ಫ್ರೆಂಡ್ಸ್, ನೋಡಿ ಮುಖ್ಯ ದ್ವಾರ ಟಾಪ್ ಹೋಗ್ತಾ ಇದ್ದೀನಿ ಈಗ. ವೆಲ್ಕಮ್ ಟು ಬಾದಾಮಿ ಟಾಪ್ ವ್ಯೂ. ಬಂದು ನೋಡಿ ಬೆಟ್ಟ ಕಾಣ್ತಾ ಇದೆ, ಕಲ್ಲಿನ ಬೆಟ್ಟ, ಬಾದಾಮಿ ಬೆಟ್ಟ. ಇದು ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ ಫ್ರೆಂಡ್ಸ್. ಬನ್ನಿ ಮುಂದ್ಗಡೆ ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ಪೀಪಲ್ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ರಿ, ತುಂಬಾ ಮನೆಗಡೆ ಕಾಣ್ತಾ ಇರೋದು ಇದು ಕಲ್ಲಿನ ಗುಡ್ಡ. ಇದು ಬಾದಾಮಿ ಬೆಟ್ಟ. ಇದು ಸೂಪರ್ ರಾಕ್, ಗಟ್ಟಿಯಾಗಿದೆ ರಾಕ್. ಕೆಳಗಡೆ ಹೋಗ್ತಾ ಇದ್ದೀನಿ. ತುಂಬಾ ಮೆಟ್ಲು ಹತ್ತಿ ನನಗೆ ಕಾಲ್ ನೋಡ್ತಾ ಇದೆ. ಬಟ್ ಆದ್ರೂ ಕ್ಯೂರಿಯಾಸಿಟಿ ತುಂಬಾ ಇದೆ ಈ ಪ್ಲೇಸಲ್ಲಿ. ನೋಡಿ ನಾನು ಹಿಂದ್ಗಡೆ ಕಾಣ್ತಾ ಇರೋದು ಬಾದಾಮಿ ಪ್ಲೇಸ್. ಹಿಂದ್ಗಡೆ ಬ್ಯಾಕ್ ವಾಟರ್ ಇದೆ. ಇದು ಕ್ಲಿಯರ್ ಆಗಿರೋ ವಾಟರ್, ಬಾದಾಮಿ ಪ್ಯೂರ್ ವಾಟರ್. ಈ ನೀರನ್ನು ಕುಡಿದ್ರೆ ತುಂಬಾ ಶಕ್ತಿ ಬರುತ್ತೆ. ಕಲ್ಲಲ್ಲಿರೋ ಶಕ್ತಿ ನಮ್ಗೆಲ್ಲಾನು ಬರುತ್ತೆ. ಓಕೆ ಫ್ರೆಂಡ್ಸ್, ಈ ಪ್ಲೇಸ್ ನೀವು ನೋಡಿರ್ಬೋದು, ನೋಡಿಲ್ಲ ಇರ್ಬೋದು. ಅದಕ್ಕೆ ನೋಡಿ ಫ್ರೆಂಡ್ಸ್, ಸೂಪರ್ ಆಗಿ ಬ್ಯಾಕ್ಗ್ರೌಂಡ್ ಅಲ್ಲಿ ಕಾಣ್ತಾ ಇದೆ ಬಾದಾಮಿ ಕೇವ್ಸ್. ಇದು 4ನೇ ಗುಹೆ ಇರೋದು ಇಲ್ಲಿ. 4ನೇ ಗುಹೆ. ಇದು ದಾರಿ ಮೇಲ್ಗಡೆ ಇದೆ. ಓಕೆ ಫ್ರೆಂಡ್ಸ್, ಸ್ವಾಗತ ಬಾದಾಮಿ ಬೆಟ್ಟದಲ್ಲಿ. ನಿಮಗೆ ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟ ನಮ್ಮ ರಾಜರ, ನಮ್ಮ ದೇಶದ ಸಂಪತ್ತು ಇದು, ನಮ್ಮ ಕನ್ನಡ ನಾಡಿನ ಸಂಪತ್ತು ಇದು ಬಾದಾಮಿ ಗುಹೆ. ವೆಲ್ಕಮ್ ಟು ದ ಬಾದಾಮಿ ಕೇವ್ಸ್. ಬಾದಾಮಿ ಗುಹೆ ಸ್ವಾಗತ ಫ್ರೆಂಡ್ಸ್. ಸೂಪರ್ ಆಗಿದೆ ಫ್ರೆಂಡ್ಸ್. ಇದ್ರದ್ದು ಒಪಿನಿಯನ್ ಮತ್ತು ಇದ್ರದ್ದು ಲೈಕ್ಸ್, ಇದ್ರ ಬಗ್ಗೆ ಕಮೆಂಟ್ಸ್ ಮಾಡಿ, ಇದ್ರ ಬಗ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಗಾತ್ರದಲ್ಲಿ ದೊಡ್ಡದಾಗಿದೆ, ತುಂಬಾ ದೊಡ್ಡದಾಗಿದೆ ಬಾದಾಮಿ ಕೇವ್ಸ್. ಓಕೆ, ಇದು ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ಪ್ರಾರಂಭ ಕಟ್ಟಿದ ನಮ್ಮ ಮಹಾರಾಜರ ಕಾಲಿನಲ್ಲಿಂದ ಬಂದಿದೆ ಫ್ರೆಂಡ್ಸ್. ಇದು ಲೇಕು ಅಷ್ಟೇ ತುಂಬಾ ನೂರಾರು ವರ್ಷಗಳ ಹಿಂದೆ ಜನ್ಮ ಪಟ್ಟಿದ್ದ ಇದು ಬಾದಾಮಿ ಲೇಕ್ ಅನ್ಬೋದು ಫ್ರೆಂಡ್ಸ್. ಇದು ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ಆಗಿರೋದು ನಮ್ಮ ಮಹಾರಾಜರದು. ಇದು ನಮ್ಮ ದೇಶದ ಸಂಪತ್ತು, ನಮ್ಮ ಕನ್ನಡ ನಾಡಿನ ಸಂಪತ್ತು ಅನ್ಬೋದು. ನೀವು ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ. ಥ್ಯಾಂಕ್ ಯು. ಫ್ಯಾನ್ಸ್ ಇಲ್ಲ ಎಲ್ಲ ಲಿಟಲ್ ಮಾಸ್ಟರ್ಗಳು ಅನ್ಬೋದು. ಬಾದಾಮಿ ಕೇವ್ ಹೇಗಿದೆ ಅಂತ ಹೇಳಿ ನಿಮ್ಮ ಕಮೆಂಟ್ ಕೊಡಿ. ಎಲ್ಲರೂ ಸೂಪರ್ ಆಗಿದೆ ಅಂತ ಹೇಳ್ತಾ ಇದಾರೆ. ಎಲ್ಲರಿಗೂ ಇಷ್ಟ ಆಗಿದೆ, ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ನೀವು ಫಸ್ಟ್ ಟೈಮ್ ಬಂದಿರೋದು ಯಾವ ಊರು?
ಚನ್ನಿಕೆರೆನಾ ಹೈಸ್ಕೂಲಾ? ಓಕೆ, ಅವ್ರು ಹೈಸ್ಕೂಲ್ ಚನ್ನಿಕೆರೆಯಿಂದ ಬಂದಿದ್ದಾರೆ ಫ್ರೆಂಡ್ಸ್. ಅವರು ಇಲ್ಲಿ ವಿಸಿಟ್ ಮಾಡೋದಕ್ಕೆ ತುಂಬಾ ಖುಷಿಯಾಗಿದ್ದಾರೆ ಬಾದಾಮಿ ಕೇವಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗೋಣ. ಬಾಯ್. ಥ್ಯಾಂಕ್ ಯು. A few hours later. ಓಕೆ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಬಾದಾಮಿ ಮ್ಯೂಸಿಯಮಿಗೆ. ಬಾದಾಮಿ ಕೇವಿಗೆ ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇಲ್ಲಿ ಶೂಟಿಂಗ್ ಗಾಡಿ ಬಂದಿದೆ ನೋಡಿ ಫ್ರೆಂಡ್ಸ್. ಬಾಸ್ ಮತ್ತೆ ಪದ್ಮಾವತಿ ಕೇಡಿ ಮೂವಿದು ಶೂಟಿಂಗ್ ಆಗ್ತಿದೆ ಫ್ರೆಂಡ್ಸ್ ಇಲ್ಲಿ ಬಾದಾಮಿಯಲ್ಲಿ. ನಮ್ಮ ಹೀರೋ ಬಂದ್ಬಿಟ್ಟು ಕನ್ನಡದ ಹೀರೋ ಧ್ರುವ ಸರ್ಜಾ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರದ್ದು ಶೂಟಿಂಗ್ ಆಗ್ತಾ ಇದೆ ಫ್ರೆಂಡ್ಸ್ ಇಲ್ಲಿ. ಓಕೆ, ಕೇಡಿ ಪಿಕ್ಚರ್ ಇದೇ ಬಾದಾಮಿಯಲ್ಲಿ ಶೂಟಿಂಗ್ ಆಗ್ತಾ ಇದೆ. ಓಕೆ, ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈಗ ಆಲ್ರೆಡಿ ಬಾದಾಮಿ ಕೇವಲ್ಲಿ ನಾನು ಹೋಗ್ಬಿಟ್ಟು ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಬಂದಿದ್ದೀನಿ. ಆದಷ್ಟು ಪ್ರಯತ್ನ ಮಾಡಿ ನಿಮ್ಗೆಲ್ಲರಿಗೂ ತೋರಿಸಿದ್ದೀನಿ. ಹಾಗೆ ಇವಾಗ ಮ್ಯೂಸಿಯಮ್ಗೆ ಹೋಗೋ ಟೈಮ್ ಬಂದಿದೆ. ಬಾದಾಮಿ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಬನ್ನಿ, ಅಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ. ಆರ್ಕಿಯಾಲಜಿ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀನಿ ಈಗ. ಬಾದಾಮಿ ಮ್ಯೂಸಿಯಂ, ಲೆಟ್ಸ್ ಗೋ. ಹೋಗೋ ದಾರಿ ಬಾದಾಮಿ ಮ್ಯೂಸಿಯಂ. ಓಕೆ, ಮ್ಯೂಸಿಯಂ ಹೋಗೋ ದಾರಿ. ವೆಲ್ಕಮ್ ಟು ಬಾದಾಮಿ ಕೇವ್. ವೆಲ್ಕಮ್ ಟು ಬಾದಾಮಿ ಕೇವ್. ಧ್ರುವ ಸರ್ಜಾ ಅವ್ರು ಸರ್ ಹೋಗ್ತಾ ಇದ್ದಾರೆ ಆ ಕಾರಲ್ಲಿ. ಆಲ್ರೆಡಿ ಧ್ರುವ ಸರ್ಜಾ ಅವರು ನಮ್ಮ ಕಾರ್ ಜಸ್ಟ್ ಪಾಸ್ ಆಗಿದೆ ಮ್ಯೂಸಿಯಂ ದಾರಿಯಿಂದ. ಅವರು ಹೋಗಿದ್ದಾರೆ. ತುಂಬ ಹ್ಯಾಪಿ ಆಯಿತು ಅವ್ರಿಗೆ ನೋಡಿಬಿಟ್ಟು. ಅವ್ರ ಕಾರಿಗೆ ಧ್ರುವ ಸರ್ಜಾ ಅವರು ನಮ್ಮ ಕಣ್ಮುಂದಿಂದಾನೇ ಹೋಗಿದ್ದಾರೆ ಫ್ರೆಂಡ್ಸ್. ಅವ್ರು ನೋಡಿ ತುಂಬ ಖುಷಿ ಆಯಿತು. ಅವ್ರ ಕಾರಿಗೆ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಅವ್ರು ಬರುವಾಗ ಯಾರು ರೆಕಗ್ನೈಸ್ ಮಾಡಲಿಲ್ಲ, ಬಟ್ ನಾನು ರೆಕಗ್ನೈಸ್ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡಿದೆ ಫ್ರೆಂಡ್ಸ್. ಥ್ಯಾಂಕ್ ಯು. ಹೋಗೋ ಟಿಕೆಟ್ ಕೌಂಟರು ನಾನು ಬಂದಿದ್ದೀನಿ. ಮ್ಯೂಸಿಯಂ ಹೋಗ್ಲಿಕ್ಕೆ 5 ರೂಪಾಯಿ ಟಿಕೆಟ್ ತೊಗೊಂಡಿದ್ದೀನಿ, ಪರ್ ಹೆಡ್ ಇರುತ್ತೆ. ಸೊ ಬಾದಾಮಿ ಮ್ಯೂಸಿಯಮ್ಗೆ ನಿಮಗೆ ಸ್ವಾಗತ. ಬನ್ನಿ, ಮುಂದ್ಗಡೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಮ್ಯೂಸಿಯಮಲ್ಲಿ ಏನೇನಿದೆ ಅಂತ ಫ್ರೆಂಡ್ಸ್. ಲೆಟ್ಸ್ ಗೋ. ಈಗ ಹೋಗ್ತಾ ಇದ್ದೀನಿ ಬಾದಾಮಿ ಕೇವ್ ಆರ್ಕಿಯಾಲಜಿ ಮ್ಯೂಸಿಯಂ ಬಾದಾಮಿ. ಓಕೆ, ಬಾದಾಮಿ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀನಿ ಇವಾಗ ಫ್ರೆಂಡ್ಸ್. ಅಲ್ಲಿ ಒಳಗಡೆ ಏನೇನಿದೆ ಮತ್ತು ಹಲವಾರು ವೆರೈಟೀಸ್ ಆಫ್ ಕಲ್ಸ್ ಇದೆ, ತೋರಿಸ್ತೀನಿ ಫ್ರೆಂಡ್ಸ್. ಓಕೆ, ಈ ಮ್ಯೂಸಿಯಂನಲ್ಲಿ ಈಗ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಬಾದಾಮಿ ಮ್ಯೂಸಿಯಂ ಅಲ್ಲಿ. ನೀವು ನೋಡ್ಬೋದು ಫ್ರೆಂಡ್ಸ್. ನೋಡಿ, ಬುರುಡೆ ಕಾಣ್ತಾ ಇದೆ, ಪುರಾತನ ಕಾಲದ ಈ ಗುಹೆ ಒಳಗೆ ಆವಾಗಿತ್ತು. ಸೊ ಫೈಂಡ್ ಔಟ್ ಮಾಡಿದ್ದಾರೆ ನಮ್ಮ ಸೈಂಟಿಸ್ಟ್ ಅವರು. ಥ್ಯಾಂಕ್ಸ್ ಅನ್ಬೋದು ಅವರಿಗೆ. ಗುಹೆ ಫೋಟೋ ನೋಡಿ, ಗುಹೆ ಫೋಟೋ ಹೇಗಿತ್ತು ಅದೇ ಸ್ಟ್ರಕ್ಚರ್ ಇಲ್ಲಿ ಎಕ್ಸ್ಪೆರಿಮೆಂಟಲ್ ಮಾಡಿ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಸೂಪರ್ ಆಗಿದೆ. ವೆರೈಟೀಸ್ ಆಫ್ ಕಲ್ಸ್ ಇದಾವೆ. ಇದೆಲ್ಲ ಪುರಾತನ ಕಾಲದ್ದು. ಬಾದಾಮಿಯಲ್ಲಿ ಮ್ಯೂಸಿಯಂ ಅಲ್ಲಿ ಅವೈಲೇಬಲ್. ಕಲ್ಲಿನ ಎಲ್ಲ ಸ್ಟ್ರಕ್ಚರ್ಗಳು, ಮೂರ್ತಿಗಳು ಇಲ್ಲಿ ಕಾಣ್ಬಹುದು ಬಾದಾಮಿ ಮ್ಯೂಸಿಯಂ ಅಲ್ಲಿ. ಎಲ್ಲ ನೋಡ್ತಿರೋದು ಸುಮಾರು 400 ರಿಂದ 500 ವರ್ಷಗಳ ಹಿಂದಿನ ಕಲ್ಲುಗಳು ಇಲ್ಲಿ ಇದಾವೆ. ವಾಚ್ ಮಾಡಿ ಒಂದು ಸಪ್ರೇಟ್ ಆಗಿ ಒಂದು ಟೆಂಟ್ ಹಾಕ್ಸಿಬಿಡ ತಿಂಡಿ ಗಿಂಡಿಗೆಲ್ಲ ಅಲ್ಲ. ಯಾಕಂದ್ರೆ ಫ್ರೆಂಡ್ಸ್ ಧ್ರುವ ಸರ್ಜಾ ಆಕ್ಷನ್ ಪ್ರಿನ್ಸ್ ಅವರು ಬಂದಿದ್ದಾರೆ. ಅವ್ರ ಕಾರ್ ನೋಡಿ ಫ್ರೆಂಡ್ಸ್, ಅವ್ರ ಕಾರ್ ನೋಡ್ತಾ ಇದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಧ್ರುವ ಸರ್ಜಾ ಅವರು ಈಗ ತಾನೇ ಕಾರಲ್ಲಿ ಬಂದು ಇಳಿದಿದ್ದಾರೆ. ಬಾದಾಮಿ ಬೆಟ್ಟದ ಮೇಲೆ ಹೋಗಿದ್ದಾರೆ ಶೂಟಿಂಗಿಗೆ. ಅವರು ಈಗ ತಾನೇ ರಿಲೀಸ್ ಆಗಿ ಮಾರ್ಟಿನ್ ಪಿಕ್ಚರ್ ಹವಾ ಆಗಿದೆ. ಅದೇ ಥರ ಕೇಡಿ ಪಿಕ್ಚರ್ದು ಹವಾ ಆಗೇ ಆಗುತ್ತೆ ಗ್ಯಾರಂಟಿ. ಅವ್ರು ಬಂದ್ಮೇಲೆ ಅವ್ರದ್ದೇ ಹವಾ, ಬಾದಾಮಿಯಲ್ಲಿ ಪೂರ್ತಿ ಅವ್ರದ್ದೇ ಹವಾ. ಯಾರಿಗೂ ಎದುರೋನಲ್ಲ ನಮ್ಮ ಕೇಳಿ, ನಾನ್ ರೌಡಿ ಅನ್ನೋರ್ಗೆಲ್ಲ ಕೇಳಿ ಡ್ಯಾಡಿ. ಯಾರಿಗೂ ಎದುರೋನಲ್ಲ ನಮ್ಮ ಕೇಳಿ, ನಾನ್ ರೌಡಿ
ಪೆಟ್ಟಿಗೆ ಕೇಳಿ ಕೊಟ್ರು ಕೊಟ್ಟವನಂತೆ